ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಇವತ್ತು ನಮ್ಮ ಜೊತೆ ಇದ್ದಾರೆ ಡೈನಾಮಿಕ್ ಡೈರೆಕ್ಟರ್ ತರುಣ್ ಸುಧೀರ್ ಸರ್ ಅವರು. ಸೊ ಅವ್ರನ್ನ ಬನ್ನಿ ಒಂದು ಸಂದರ್ಶನ ಅವ್ರ ಕಡೆಯಿಂದ ಪಡ್ಕೊಳ್ಳೋಣ ಅಂತ ಕೇಳ್ತೀನಿ. ಸರ್ ವೆಲ್ಕಮ್ ಟು. ಸರ್ ಕಾಟೇರ ಸಿನಿಮಾ ಬಗ್ಗೆ ತುಂಬಾ ಖುಷಿ ಆಗ್ತಿದೆ. ಸೆನ್ಸರ್ UA ಸರ್ಟಿಫಿಕೇಟ್ ಬಂದಿದೆ ನಮ್ಮ ಕಡೆಯಿಂದ. ಸೊ ಮತ್ತೆ ಇದರಲ್ಲಿ 1 crore ಆಲ್ ಓವರ್ ಇಂಡಿಯಾದಲ್ಲೇ ಬ್ರೇಕ್ ಮಾಡಿದೆ ಸರ್. ಸೀರಿಯಸ್ಲಿ ಅದ್ರ ಬಗ್ಗೆ ಹೇಳಕ್ಕಾಗ್ತದೆ ಸರ್? ಫಸ್ಟ್ ಅದು ಖುಷಿಯಾದ ವಿಚಾರ ಅಮ್ಮ. ಅಂಡ್ ದರ್ಶನ್ ಸರ್ಗೆ ಅವ್ರ ಸೆಲೆಬ್ರಿಟೀಸ್ ಇಟ್ಟಿರುವಂತ ಪ್ರೀತಿ, ಅದು ಅವ್ರ ಸಿನಿಮಾಗೆ, ಅದು ಅವ್ರು ನೋಡಿಲ್ದಿರೋದೇನಲ್ಲ. ಬಟ್ ಅಗೇನ್ ಈ ವರ್ಷ ಈ ತರ ಇಯರ್ ಎಂಡ್ ಅಲ್ಲಿ ಈ ತರದ ಒಂದು ಸಿನಿಮಾ ಎಲ್ಲರೂ ಈ ಸಿನಿಮಾ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಮಣ್ಣಿನ ಕತೆ, ಏನೋ ಒಂದು ಹೊಸದಾಗಿ ಕಾಣಿಸ್ತಾ ಇದೆ. ದರ್ಶನ್ ಸರ್ ವಿಭಿನ್ನವಾಗಿ ಕಾಣಿಸ್ಕೊತಿದ್ದಾರೆ, ಮಾಡ್ಬೇಕು ಅನ್ನೋದು ಒಂದು ಉತ್ಸಾಹ ಎಲ್ಲರಿಗೂ ಬಂದಿದೆ. ಸೊ ಆ ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್. ಸರ್ ಮೊದಲನೇದಾಗಿ ಕಾಟೇರ ಸಿನಿಮಾ, ಸೊ ಕಾಟೇರ ಅಂತ ಟೈಟಲ್ ಹೇಗೆ ಉಟ್ಕೊಳ್ತೀವಿ ಸರ್ ನಿಮ್ಗೆ? ಅದು ಆ ಟೈಟ್ಲ್ ದರ್ಶನ್ ಸರ್ ಕೊಟ್ಟಿದ್ದು. ಅದು ಮೊದಲೇ ಅವ್ರು ರಿಜಿಸ್ಟರ್ ಮಾಡಿಸಿಟ್ಟಿದ್ದು ಟೈಟ್ಲ್. ಅದನ್ನ ಕತೆ ಕೇಳಿದಾಗ ಅವ್ರಿಗೆ ಅನಿಸ್ತು ಈ ಟೈಟ್ಲ್ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ನೋಡು ಅಂತಂದ್ರೆ. ನಾ ಕತೆ ಒಳಗಡೆ ಕೂಡ ಅದು ಕರೆಕ್ಟಾಗಿ ಕೂರೋ ತರ ಇತ್ತು. ಸೊ ಸೌಂಡಿಂಗ್ ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ 70s ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಆಗಿರೋದ್ರಿಂದ ಆ ತರದೇ ಒಂದು ಹೆಸರು ಬೇಕಾಗಿತ್ತು. ಆಮೇಲೆ ಸಿನಿಮಾದಲ್ಲಿ ದೇವಿ ಕಾಟೇರಮ್ಮಂದು ಒಂದು ಪ್ರಾಮುಖ್ಯತೆ ಇದೆ. ಸೊ ಎಲ್ಲ ಮಿಕ್ಸ್ ಆಗಿ ಅದು ವರ್ಕ್ ಆಯ್ತು. ಸರ್ ಚಿತ್ರದಲ್ಲಿ 70 ಅಂದ್ರೆ 70 ವರ್ಷಗಳ ಹಿಂದಿನ ಕತೆ ಅಂತ ಹೇಳಲಾಗ್ತದೆ. ಅಂದ್ರೆ ತುಂಬಾ ನಾವು ನೋಡಿ 70s ಕತೆ. ಸರ್ ಜನಗಳು ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಸಿನಿಮಾ ಇಂಡಸ್ಟ್ರಿ ತುಂಬಾನೇ ಲಾಸ್ ಅಂತಾನೆ ಹೇಳಕ್ಕಾಗಲ್ಲ, ಏನೋ ಅಲ್ಲ. ಸೊ ಆ ಒಂದು ಇದ್ರ ಬಗ್ಗೆ ಅಂದ್ರೆ ಇವಾಗ ಕಾಟೇರ ಸಿನಿಮಾ ಒಂದು ಹಬ್ಬ ತರ ಆಚರಿಸ್ತಾ ಇದೀವಿ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಕಾಟೇರ ಬಗ್ಗೆ 70s ಆಗಿರ್ಬೋದು, ಸೊ ಜನಗಳು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ನಮ್ಮಲ್ಲಿ ಅವತ್ತು ಏನು ಇದು ಬ್ಯಾಕ್ ಡ್ರಾಪ್ ಅಂತಲ್ಲ, ಏನ್ ಹೊಸದಾಗಿ ಕೊಟ್ರು, ಏನ್ ಇಂಟ್ರೆಸ್ಟಿಂಗ್ ಆಗಿ ಕೊಟ್ರು, ಏನ್ ಎಂಟರ್ಟೈನ್ಮೆಂಟ್ ಕೊಟ್ರು ನಮ್ ಜನ ಯಾವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದು ನಮಗೆ ಆ ತರದೇ ಒಂದು ಜಾನರ್ ಸಿನಿಮಾ. ಅಂಡ್ ನೀವ್ ಹೇಳ್ದಂಗೆ ಈ ವರ್ಷದಲ್ಲಿ ಏನೋ ಇನ್ನೂ ಒಂದು ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಕನ್ನಡ ಇಂಡಸ್ಟ್ರಿ ಇನ್ನೊಂಚೂರು ಖುಷಿ ಆಗುತ್ತೆ ಅನ್ನೋದೇ ಒಂದು ಆಸೆ ಅಷ್ಟೇನೆ. ಸೊ ಆ ನಿಟ್ಟಿನಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಸರಿ, ದರ್ಶನ್ ಸರ್ದು ಮತ್ತೆ ನಿಮ್ದು ಇದು 3ನೇ ಚಿತ್ರ. ಫಸ್ಟ್ ಚೌಕ, 2ನೇದು ರಾಬರ್ಟ್. ಸರ್ ಅದೇ ತರನೇ ತರುಣ್ ಸುಧೀರ್ ಸರ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಸರ್ ಡೈರೆಕ್ಟರ್ ಬಗ್ಗೆ. ಅಂದ್ರೆ ಲೈಕ್ ಏನು ಅಂತಂದ್ರೆ ಈ ಚಿತ್ರ ತುಂಬಾ ಯಶಸ್ವಿನ ದಾರಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲ ಪ್ರೇಕ್ಷಕರಿಗಿದೆ. ಸೊ ಯಾವ ರೀತಿ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ? ಅಂದ್ರೆ ಹೌದು ಖಂಡಿತವಾಗ್ಲೂ ಇದು ಒಳ್ಳೆ ಚಿತ್ರ ಅದ್ರ ದರ್ಶನ್ ಸರ್ ಬಗ್ಗೆ ಆಗಿರ್ಬೋದು. ಏನಿಲ್ಲಮ್ಮ, ಅದು ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟು ಎಷ್ಟು ಶ್ರದ್ಧೆಯಿಂದ ಮಾಡಬೇಕೋ ಅಷ್ಟು ನಾನು ಈ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಖಂಡಿತವಾಗ್ಲೂ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಆ ಡಿಸಪಾಯಿಂಟ್ ಆಗದೆ ಇರೋ ಅದಕ್ಕಿಂತ ಹೆಚ್ಚಿಗೆ ಮಾಡಕ್ ಪ್ರಯತ್ನ ಪಟ್ಟಿದ್ದೀವಿ. ಡಿಸಪಾಯಿಂಟ್ ಅಂತೂ ಆಗದೆ ಇರೋ ತರ ಪ್ರಯತ್ನ ಪಟ್ಟು ಪಿಕ್ಚರ್ ಮಾಡಿದೀವಿ. ಖಂಡಿತ ಸರ್. ಸರ್ ಇದರಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವ್ರ ಮಗಳು ಆಕ್ಟ್ ಮಾಡಿದ್ದಾರೆ, ಆರಾಧನದು. ಅವ್ರದ್ದು ಫಸ್ಟ್ ಟೈಮ್ ಅವರು ಮಾಡಿರೋದು. ಅವ್ರ ಬಗ್ಗೆ ಹೇಳೋದಾದ್ರೆ ಆಸ್ ಇನ್ ಇವಾಗ ನ್ಯೂ ಕಮರ್ಸ್, ತುಂಬಾ ಹಾರ್ಡ್ ವರ್ಕಿಂಗ್ ಹುಡುಗಿ, ಡೆಡಿಕೇಶನ್ ತುಂಬಾ ಇದೆ, ಪ್ರಿಪರೇಷನ್ ಚೆನ್ನಾಗಿ ಆಗ್ತಾರೆ. ಏನ್ ಹೇಳ್ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ಗ್ರಾಸ್ಪ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ. ಸೊ ಅವ್ರ ಮನೆಯಲ್ಲೇ ಅವ್ರ ತಾಯಿಯವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರ ತಂದೆಯವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಸಿನಿಮಾ ಫ್ಯಾಮಿಲಿಯವರೇ ಆಗಿದ್ರಿಂದ ಅದು ಜನರಲಿ ಅವ್ರ ಒಳಗಡೆಯಿಂದನೂ ಕೂಡ ಒಂದು ಎನರ್ಜಿ ಇದೆ. ಸೊ ಆ ನಿಟ್ಟಲ್ಲಿ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ರು. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ರು. ಸಿನಿಮಾ ಮಾಡೋದು ನನ್ನ ಪ್ರೊಫೆಷನ್, ನಾನು ಸಿನಿಮಾ ಮಾಡ್ತೀನಿ. ನಮ್ಮ ಎಂಡ್ ಗೋಲ್ ಏನು ಅಂದ್ರೆ ಜನಕ್ಕೆ ಮನೋರಂಜನೆ ಕೊಡಬೇಕು. ಸಿನಿಮಾನೇ ಮನೋರಂಜನೆಗೋಸ್ಕರ. ಅದೇನೋ ನಮಗೆ ಡಾಕ್ಯುಮೆಂಟ್ರಿನೋ ನಿಮ್ಗೆ ಎಜುಕೇಶನೋ ಇದಲ್ಲ, ಸಿನಿಮಾ ಮನೋರಂಜನೆ. ಅದರ ಜೊತೆಗೆ ಇನ್ನ ಏನೇನು ಆಡ್ ಮಾಡ್ಬೋದು, ಒಂದು ಚಿಕ್ಕ ಸೋಷಿಯಲ್ ಇಶ್ಯೂ ಹೇಳ್ಬೋದಾ ಅಥವಾ ಯಾವ್ದೋ ಸಮಸ್ಯೆ ಹೇಳ್ಬೋದಾ, ಅದನ್ನ ಮನೋರಂಜನೆಯಾಗಿ ಹೇಳ್ತಾ ಕೂಡ ಹೇಳ್ಬೋದು, ಅದನ್ನ ಪ್ರಯತ್ನ ಪಡ್ತೀವಿ. ಸೊ ನಾವು ಅದೇ ನಿಟ್ಟಿನಲ್ಲಿ ಈ ಸಿನಿಮಾನ ನಿಮಗೆ ಬಂದ್ರೆ ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋ ಅಷ್ಟು ಟೈಮ್ ಕೂಡ ನಿಮಗೆ ಆ ಎಂಟರ್ಟೈನ್ಮೆಂಟೇ ಮಾಡಬೇಕು ಅಂತ ಇರ್ತೀವಿ. ಅದ್ರ ಜೊತೆಗೆ ಒಂದು ಚಿಕ್ಕ ಮೆಸೇಜ್, ಒಂದು ಹೊಸತನ, ಒಂದು ಎಕ್ಸ್ಪೀರಿಯನ್ಸ್ ಅದು ಮಾಡಿದ್ವಿ. ಸರ್ ಇವಾಗ ತುಂಬಾ ಜನ ನಾವು ಇವಾಗ ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇದೀವಿ, ಒಂದೇ ಒಂದು ಕ್ವಶನ್ಸ್ ಕೇಳ್ತಾ ಇದಾರೆ. ದರ್ಶನ್ ಸರ್ನ ಡೈರೆಕ್ಟರ್ಗಳು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು, ಅವ್ರಿರೋ ಒಂದು ಹೈಟ್, ಪರ್ಸನಾಲಿಟಿ, ಅವ್ರಿಗಿರೋ ಒಂದು ಇದಕ್ಕೆ. ನಿಮ್ಗೆ ಗೊತ್ತಿದೆ ಡಿ ಬಾಸ್ ಅಂದ್ರೆ ಎಲ್ಲರಿಗೂ ಕ್ರೇಜ್ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂತ ಕೆಲವರು ಕಂಪ್ಲೇಂಟ್ಸ್, ಅಂದ್ರೆ ಜನಗಳ ಒಪಿನಿಯನ್ಸ್ ಇದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಹಂಗಿದ್ದಿದ್ರೆ ಒಂದು ಕುರುಕ್ಷೇತ್ರ ಆಗ್ತಾನೆ ಇರ್ಲಿಲ್ಲ, ಒಂದು ಸಂಗೊಳ್ಳಿ ರಾಯಣ್ಣ ಆಗ್ತಾ ಇರ್ಲಿಲ್ಲ, ಒಂದು ಸಾರಥಿ,
ಬುಲ್ ರಾಬರ್ಟ್ ಆ ಥರ ಯಾವ್ದು ಸಿನಿಮಾನೇ ಆಗ್ತಿರ್ಲಿಲ್ಲ ನಮ್ಗೆ. ಇವತ್ತು ಇಂಡಸ್ಟ್ರಿ ಮೈಲ್ ಸ್ಟೋನ್ ಸಿನಿಮಾಗಳಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಿರ್ದೇಶಕರ ಪಾಲ್ ಇದ್ದೇ ಇರತ್ತಲ್ವಾ. ಸೊ ಅಫ್ಕೋರ್ಸ್ ದರ್ಶನ್ ಸರ್ ಇರುವಂತ ಪ್ರತಿಭೆಗಾಗಿರ್ಲಿ ಅಥವಾ ಅವ್ರಿಗಿರುವಂತ ಒಂದು ಚರಿಷ್ಮಾಗಿರ್ಲಿ ಇನ್ನೂ ಮಾಡ್ಬೋದು, 100% ಇನ್ನೂ ಮಾಡ್ಬೋದು. ಅಂಡ್ ಎಲ್ಲರೂ ಅದೇ ಕೆಲಸದಲ್ಲಿದ್ದಾರೆ. ಎಷ್ಟೆಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ 100% ಮಾಡ್ತೀವಿ. ಸರ್ ರಾಕ್ಲೈನ್ ಸರ್ ಬಗ್ಗೆ ಕೇಳೋದು ಬೇಡ ಅನ್ಸುತ್ತೆ, ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರೋ ವಿಷಯಗಳೇ. ಸೊ ಅವ್ರ ಬಗ್ಗೆ, ಅವ್ರ ಪ್ರೊಡಕ್ಷನ್ಸ್ ಬಗ್ಗೆ ಆದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಕನ್ನಡದಲ್ಲಿ, ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ. ಸೊ ಈ ಸಿನಿಮಾಗೂ ಒನ್ ಆಫ್ ದಿ ಸ್ಟ್ರೆಂತ್ ಅವ್ರು ಆಗ್ತಾರೆ. ಅಂಡ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ರಾಕ್ಲೈನ್ ಸರ್. ಎಸ್ಪೆಷಲಿ ಈ ಸಿನಿಮಾ ಅವ್ರ ಬ್ಯಾನರ್ ಆಗಿದ್ದು ಒಂದೇ ನಮ್ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ ಅವ್ರಿಗೆ ಇರುವಂತ ಎಕ್ಸ್ಪೀರಿಯನ್ಸ್ ಆಡ್ ಆಗ್ತಾ ಹೋಯ್ತು ಈ ಸಿನಿಮಾಗೆ. ಅದಕ್ಕೆ ನಮಗೆ ಈ ಸಿನಿಮಾ ಬೇಗ ಶೂಟ್ ಮಾಡಿ ರಿಲೀಸ್ ಮಾಡಕ್ಕೆ ಈಸಿ ಆಯ್ತು. ಅವರ ಒಂದು ಎಕ್ಸ್ಪೀರಿಯನ್ಸ್ ಆಡ್ ಆಗಿ ನಮಗೆ ಎಲ್ಲಾ ಕೆಲಸಗಳು ಡಿಲೇ ಆಗೋದೆಲ್ಲ ಈಸಿ ಆಗ್ತಾ ಹೋಯ್ತು. ಅದು ಆಲ್ ಕ್ರೆಡಿಟ್ ಟು ಹರಿ ಸರ್. ಅವರು ಮೊದಲಿಂದನೂ ಎಲ್ಲರಿಗೂ ಗೊತ್ತು ಅದ್ಭುತವಾದ ಮ್ಯೂಸಿಕ್ ಕಂಪೋಸರ್. ಸೊ ನಾನು ಸಿಚುವೇಶನ್ ಈ ತರದಂತ ಅಂದಾಗ ಹರಿ ಸರೇನೆ ಒಂದು ಐಡಿಯಾ ಮಾಡಿ ಆಯ್ತು ಈ ತರದ ಒಂದು ಸಾಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಅಂಡ್ ಚೇತನ್ ಅವ್ರು ತುಂಬಾ ಅದ್ಭುತವಾಗಿ ಲಿರಿಕ್ಸ್ ಬರೆದ್ರು ಅದಕ್ಕೆ. ಅಂಡ್ ಮಂಗ್ಲಿಯವ್ರು ಹಾಡು ಹೇಳಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗ್ತಿದೆ ಆ ಸಾಂಗ್. ಅಂಡ್ ಡೈಲಾಗ್ಸ್ ಗಳನ್ನು ಟ್ರೈಲರ್ ಏನೇನು ಇಷ್ಟ ಆಗಿದೆ ಇದೆಲ್ಲಾನು ನಮ್ಮ ಮಾಸ್ತಿ ಅವ್ರು ಬರ್ದಿದ್ದಾರೆ. ಮಾಸ್ತಿ ಜೊತೆಗೆ ಗುರು ಶಿಷ್ಯರು ವರ್ಕ್ ಮಾಡಿದ್ವಿ ನಾವು ಜೊತೆಗೆ. ಅವ್ರು ಫಸ್ಟ್ ಟೈಮ್ ದರ್ಶನ್ ಸರ್ ಡೈಲಾಗ್ ಬರೀತಾ ಇರೋದ್ರಿಂದ ಅವ್ರಿಗೂ ಒಂದು ವಿಶೇಷವಾದ ಪ್ರೀತಿ ಇತ್ತು, ಒಂದು ಹುಮ್ಮಸ್ ಇತ್ತು. ಸೊ ಆ ನಿಟ್ಟಿನಲ್ಲಿ ಕತೆ ಕೂಡ ಹಂಗೆ ಸಪೋರ್ಟಿವ್ ಆಗಿ ಬಂತು. ಸೊ ತುಂಬಾ ಅದ್ಭುತವಾಗಿ ಬರ್ದಿದೆ. ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದ್ ಡೈಲಾಗ್ ನಿಮಗೆ ತುಂಬಾ ಇಷ್ಟವಾಗಿರೋ ಡೈಲಾಗ್ ಇದ್ರಲ್ಲಿ ಒಂದೇನಾದ್ರು ಸ್ಮಾಲ್ ಆಗಿ ಅದೇನ ಟ್ರೈಲರ್ಲು ಹಾಕಿದೀವಿ. ನಂಗೆ ತುಂಬಾ ಫೇವ್ರೇಟ್ ಡೈಲಾಗ್ ಅದೇನೆ. ಅನ್ನನ ದೇವ್ರು ಅಂತಾರೆ, ಅಂತ ದೇವ್ರನ್ನೇ ಸೃಷ್ಟಿ ಮಾಡೋನ್ ರೈತ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರು ಆ ತರದ್ ಒಂದು ವ್ಯಾಲ್ಯೂ ಕೊಡ್ಬೇಕು ಅವ್ರಿಗೆ ಅನ್ನೋದು ಒಂದ್ ಲೆಕ್ಕ. ಸೂಪರ್ ಸರ್. ಸರ್ ಈ ಟೈಮಲ್ಲಿ ಗೊತ್ತಿಲ್ಲ ಕೇಳ್ಬೇಕೋ ಬೇಡ ಅಂತ ಆದ್ರೂ ಕೇಳ್ತಾ ಇದ್ದೀನಿ, ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಸರ್? ಮಿಸ್ ಮಾಡ್ಕೊಳಕ್ಕಿಲ್ಲ, ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಒಂದು ಫೀಲಿಂಗ್, ನಮ್ಮ ಮನಸ್ಸಲ್ಲೇ ಇದ್ದಾರೆ ಅಂತ ಫೀಲಿಂಗ್. ಆ ನಗು ಆಗಿರ್ಬೋದು, ಆ ಚರಿಷ್ಮಾ ಆಗಿರ್ಬೋದು. ಸೊ he'll always be loved, not missed. We should not miss him. We should always be loved ಅನ್ನೋದು ನನ್ನ ಒಂದು ನಂಬಿಕೆ. ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕೆ ಹೊರತು ಮಿಸ್ ಮಾಡ್ಕೋಬಾರ್ದು. ನನ್ನ ಅಷ್ಟು ಫಿಲಮ್ ನಾನು ಇಲ್ಲಿವರೆಗೂ ಮಾಡಿರೋ ಫಿಲಮ್ಸ್ ಎಲ್ಲಾನು, ನಾನು ಡೈರೆಕ್ಷನ್ ಮಾಡಿರೋದಾಗಿರ್ಲಿ ಅಥವಾ ಬೇರೆ ಇನ್ನೊಂದು ನಾನು ಕೋ ಡೈರೆಕ್ಷನ್ ಮಾಡಿರೋದಾಗಿರ್ಲಿ ಅಥವಾ ಸ್ಕ್ರಿಪ್ಟ್ ವರ್ಕ್ ಮಾಡಿರೋ ಫಿಲಮ್ಸ್ ಎಲ್ಲಾನು ಎರಡು ತುಂಬಾ ಕಾಮನ್. ಒಂದು ಎಡಿಟರ್ KM ಪ್ರಕಾಶ್, ಇನ್ನೊಂದು ಸೆನ್ಸರ್ ಶಿವ ಅವರು. ನಮ್ಗೇನೋ ಗೊತ್ತಿಲ್ಲದಾಗಿಂದ ಕೂಡ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ಎಲ್ಲ ಗೊತ್ತಾದ್ರೂ ಕೂಡ ಹಿ ಇಸ್ ಬಿನ್ ಬಿಹೈಂಡ್ ಅಸ್. ಅದು ಎಜುಕೇಟ್ ಮಾಡ್ಕೊಂಡಿದ್ದು ಹಿಂಗಲ್ಲ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಅಂತ. ಅದನ್ನ ಟೋಟಲ್ ಅದು ತುಂಬಾ ಈಸಿ ಜಾಬ್ ಅಲ್ಲ ಅದು. ಇಡೀ ಸಿನಿಮಾ ನಾವು ಮಾಡಿರ್ತೀವಿ, ಅದೇ ಒಂದು ಪ್ರೋಸೆಸ್. ಅದನ್ನ ಸಿನಿಮಾದವ್ರಿಗೆ ತುಂಬಾ ಈಸಿಯಾಗಿ ಅದು ಆಗೋ ತರದ್ದು ಒಂದು ಬ್ರಿಡ್ಜ್ ನಮ್ಗೆ ಶಿವು ಇದ್ದಾರೆ. ಅಂಡ್ ಅವರಾಗಿರೋ ಅವ್ರ ಇಡೀ ಟೀಮ್, ನಾನು ಅವ್ರ ಹುಡುಗರುಗಳು ನಾವು ಕೆಲಸ ಮಾಡಿದ್ದೀನಿ. ಅವ್ರು ನಮ್ಮ ಆಫೀಸಿಗೆ ಬರ್ತಿರ್ತಾರೆ ಹುಡುಗರು ನಮ್ಗೆ ಸಪ್ರೇಟ್ಲಿ ಮಾಡೋದಕ್ಕೆ ಅಥವಾ ಇನ್ನೊಂದು ಎಲ್ಲದಕ್ಕೂ. ಸೊ ಒಂದು ತುಂಬಾ ಅದ್ಭುತವಾದ ತಂಡ ಕಟ್ಕೊಂಡಿದ್ದಾರೆ ಅವರು. ಸೊ ಐ ವಿಲ್ ಆಲ್ವೇಸ್ ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಒಟ್ಟಾಗಿ ಪ್ರೇಕ್ಷಕರಿಗೆ ಕಾಟೇರ ಸಿನಿಮಾದಿಂದ ಯಾವ ತರ ನೀವು ಇನ್ವಿಟೇಷನ್ ಕೊಡ್ತೀರಾ ಈ ಮುಖಾಂತರ? ಬನ್ನಿ, ನೀವು ಮನೋರಂಜನೆಗೋಸ್ಕರ ಬರ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದಷ್ಟು ಸರ್ಪ್ರೈಸ್ಗಳು ಸಿಗುತ್ತೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್.